ಇವತ್ ಈ ದಿನ ಹೊರನಾಡ್ ಟ್ರಸ್ಟ್ ಆರಂಭವಾಗಿದೆ. ಇನ್ಮೇಲಿಂದ ಉಮೇಶ್ ಅಣ್ಣ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ಲಿ ಸರ್. ಪ್ರೇಮ್ ಕುಮಾರ್ ಸರ್. ಇನ್ನು ಏನೇನ್ ಕೆಲಸಗಳು ಮಾಡಬೇಕು ಅಂತ ಇವತ್ತು ಏನ್ ಮಾಡಿದ್ದಾರೆ ಕೆಲಸ? ಇವತ್ತೇನ್ ಕೆಲಸ ಮಾಡಿದ್ದಾರೆ? ಇವತ್ತು ವಿಕಲಚೇತನರಿಗೆ ಸ್ವಲ್ಪ ಇದು ಪೆನ್ಷನ್ ಕೊಟ್ಟಿರೋದಾಗ್ಬೋದು, ಆಮೇಲೆ ಬ್ಯಾಗ್ ಕೊಟ್ಟಿರೋದಾಗ್ಬೋದು ಎಲ್ಲ ಮಾಡ್ತಾ ಇದಾರೆ. ಮುಂದೆ ದಿನಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ, ಹೆಚ್ಚು ಕೊಡ್ಕೊಂಡು ಹೋಗಿದ್ರೆ. ಇನ್ನು ಸೊಸೈಟಿಯಲ್ಲಿ ಇನ್ನು ಏನೇನ್ ಕೆಲಸಗಳು ಮಾಡಕ್ಕೆ ಅವಕಾಶ ನೀವೇನ್ ಯಾವ ರೀತಿ ಬೆನ್ನೆಲುಬು ಕೊಡ್ತೀರಿ ಸರ್? ಅವ್ರಿಗೆ ಏನ್ ಬೇಕಾದ್ರೂ ನಾವು ಬೆನ್ನೆಲುಬು ನಾವು ಕೊಡ್ತೀವಿ ಸರ್. ಅವ್ರ ಜೊತೆ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅದು ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀವಿ. ಸ್ಟಾರ್ಟ್ ಮಾಡಿದ ಸರ್. ನನ್ನ ಹೆಸರು ಮೋಹನ್ ಅಂತ, ನಮ್ಮೂರು ಬಂದು ಹರೇರ್ಪುರ. ಇದು ನನ್ನ ಮಾಹಿತಿ. ಇವತ್ತೇನು ಸಂತೋಷ ಅಂದ್ರೆ, ನನ್ನ ಸ್ನೇಹಿತನಾದಂಥ ಉಮೇಶ್ ಸರ್ ಅವರು ವರ್ಣ ಸೇವಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರೇ ಅಧ್ಯಕ್ಷ ಸ್ಥಾನ ಕೂಡ ಆಗಿದ್ದಾರೆ. ಅವರು ಇದಕ್ಕೂ ಮುಂಚೆ ನಾನು ಸ್ವಲ್ಪ ಹೇಳ್ಬೇಕಂದ್ರೆ, ಅವರು ಒಂದಿನ ಯೋಚನೆ ಮಾಡ್ತಾರೆ, ಸೊಸೈಟಿಯಲ್ಲಿ ತುಂಬಾ ಜನ ಸಹಾಯ ಮಾಡ್ತಾ ಇರ್ತಾರೆ, ನಾವೇನಾದ್ರೂ ಒಂದಿನ ಮಾಡಬೇಕು ಅಂತಾರೆ. ಆ ಒಂದು ನೆನಪಿನಲ್ಲಿ ಈ ವರ್ಣ ಸೇವಾ ಟ್ರಸ್ಟ್ ಅನ್ನೋಂಥದ್ದು ಸ್ಥಾಪನೆ ಆಗುತ್ತೆ. ಅದಾಗಿ ನಂತರ ಸುಮಾರು ನಡ್ಸ್ಕೊಂಡ್ ಬರ್ತಾ ಇದ್ರಿ. ಇವತ್ತು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂದಾಗ ಕೆಲವು ಸ್ನೇಹಿತರ ಒಂದು ಸಲಹೆ ಮೇರೆಗೆ ಇವತ್ತು ಬೆಡ್ಶೀಟ್ ಆಗ್ಬೋದು, ಬ್ಯಾಗ್ಸ್ ಆಗ್ಬೋದು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಇನ್ನೂ ಒಳ್ಳೆಯ ಕಾರ್ಯಗಳಲ್ಲಿ ಅವರು ಸೇವೆಯನ್ನು ಮಾಡೇ ಮಾಡ್ತಾರೆ. ಅದಕ್ಕ ಸಾಥಾಗಿ ಅಥವಾ ಬೆನ್ನೆಲುಬಾಗಿ ನಮ್ಮ ಸ್ನೇಹಿತರು ಸದಾ ಅವ್ರ ಜೊತೆಯಲ್ಲಿ ನಡಿತೀವಿ ಅಂತ ಹೇಳ್ತಾ ನಾನು ಎರಡು ಒಳ್ಳೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ ಈ ದಿನ ಹೊರನಾಡ್ ಟ್ರಸ್ಟ್ ಆರಂಭವಾಗಿದೆ. ಇನ್ಮೇಲಿಂದ ಉಮೇಶ್ ಅಣ್ಣ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ಲಿ ಸರ್. ಪ್ರೇಮ್ ಕುಮಾರ್ ಸರ್. ಇನ್ನು ಏನೇನ್ ಕೆಲಸಗಳು ಮಾಡಬೇಕು ಅಂತ ಇವತ್ತು ಏನ್ ಮಾಡಿದ್ದಾರೆ ಕೆಲಸ? ಇವತ್ತೇನ್ ಕೆಲಸ ಮಾಡಿದ್ದಾರೆ? ಇವತ್ತು ವಿಕಲಚೇತನರಿಗೆ ಸ್ವಲ್ಪ ಇದು ಪೆನ್ಷನ್ ಕೊಟ್ಟಿರೋದಾಗ್ಬೋದು, ಆಮೇಲೆ ಬ್ಯಾಗ್ ಕೊಟ್ಟಿರೋದಾಗ್ಬೋದು ಎಲ್ಲ ಮಾಡ್ತಾ ಇದಾರೆ. ಮುಂದೆ ದಿನಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ, ಹೆಚ್ಚು ಕೊಡ್ಕೊಂಡು ಹೋಗಿದ್ರೆ. ಇನ್ನು ಸೊಸೈಟಿಯಲ್ಲಿ ಇನ್ನು ಏನೇನ್ ಕೆಲಸಗಳು ಮಾಡಕ್ಕೆ ಅವಕಾಶ ನೀವೇನ್ ಯಾವ ರೀತಿ ಬೆನ್ನೆಲುಬು ಕೊಡ್ತೀರಿ ಸರ್? ಅವ್ರಿಗೆ ಏನ್ ಬೇಕಾದ್ರೂ ನಾವು ಬೆನ್ನೆಲುಬು ನಾವು ಕೊಡ್ತೀವಿ ಸರ್. ಅವ್ರ ಜೊತೆ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅದು ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀವಿ. ಸ್ಟಾರ್ಟ್ ಮಾಡಿದ ಸರ್. ನನ್ನ ಹೆಸರು ಮೋಹನ್ ಅಂತ, ನಮ್ಮೂರು ಬಂದು ಹರೇರ್ಪುರ. ಇದು ನನ್ನ ಮಾಹಿತಿ. ಇವತ್ತೇನು ಸಂತೋಷ ಅಂದ್ರೆ, ನನ್ನ ಸ್ನೇಹಿತನಾದಂಥ ಉಮೇಶ್ ಸರ್ ಅವರು ವರ್ಣ ಸೇವಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರೇ ಅಧ್ಯಕ್ಷ ಸ್ಥಾನ ಕೂಡ ಆಗಿದ್ದಾರೆ. ಅವರು ಇದಕ್ಕೂ ಮುಂಚೆ ನಾನು ಸ್ವಲ್ಪ ಹೇಳ್ಬೇಕಂದ್ರೆ, ಅವ್ರು ಒಂದಿನ ಯೋಚನೆ ಮಾಡ್ತಾರೆ, ಸೊಸೈಟಿಯಲ್ಲಿ ತುಂಬಾ ಜನ ಸಹಾಯ ಮಾಡ್ತಾ ಇರ್ತಾರೆ, ನಾವೇನಾದ್ರೂ ಒಂದಿನ ಮಾಡಬೇಕು ಅಂತಾರೆ. ಆ ಒಂದು ನೆನಪಿನಲ್ಲಿ ಈ ವರ್ಣ ಸೇವಾ ಟ್ರಸ್ಟ್ ಅನ್ನೋಂಥದ್ದು ಸ್ಥಾಪನೆ ಆಗುತ್ತೆ. ಅದಾಗಿ ನಂತರ ಸುಮಾರು ನಡ್ಸ್ಕೊಂಡ್ ಬರ್ತಾ ಇದ್ರಿ. ಇವತ್ತು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂದಾಗ ಕೆಲವು ಸ್ನೇಹಿತರ ಒಂದು ಸಲಹೆ ಮೇರೆಗೆ ಇವತ್ತು ಬೆಡ್ಶೀಟ್ ಆಗ್ಬೋದು, ಬ್ಯಾಗ್ಸ್ ಆಗ್ಬೋದು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಇನ್ನೂ ಒಳ್ಳೆಯ ಕಾರ್ಯಗಳಲ್ಲಿ ಅವರು ಸೇವೆಯನ್ನು ಮಾಡೇ ಮಾಡ್ತಾರೆ. ಅದಕ್ಕ ಸಾಥಾಗಿ ಅಥವಾ ಬೆನ್ನೆಲುಬಾಗಿ ನಮ್ಮ ಸ್ನೇಹಿತರು ಸದಾ ಅವ್ರ ಜೊತೆಯಲ್ಲಿ ನಡಿತೀವಿ ಅಂತ ಹೇಳ್ತಾ ನಾನು ಎರಡು ಒಳ್ಳೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದ ಸರ್. ನನ್ನ ಹೆಸರು ಮೋಹನ್ ಅಂತ, ನಮ್ಮೂರು ಬಂದು ಹರೇರ್ಪುರ. ಇದು ನನ್ನ ಮಾಹಿತಿ. ಇವತ್ತೇನು ಸಂತೋಷ ಅಂದ್ರೆ, ನನ್ನ ಸ್ನೇಹಿತನಾದಂಥ ಉಮೇಶ್ ಸರ್ ಅವರು ವರ್ಣ ಸೇವಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರೇ ಅಧ್ಯಕ್ಷ ಸ್ಥಾನ ಕೂಡ ಆಗಿದ್ದಾರೆ. ಅವರು ಇದಕ್ಕೂ ಮುಂಚೆ ನಾನು ಸ್ವಲ್ಪ ಹೇಳ್ಬೇಕಂದ್ರೆ, ಅವ್ರು ಒಂದಿನ ಯೋಚನೆ ಮಾಡ್ತಾರೆ, ಸೊಸೈಟಿಯಲ್ಲಿ ತುಂಬಾ ಜನ ಸಹಾಯ ಮಾಡ್ತಾ ಇರ್ತಾರೆ, ನಾವೇನಾದ್ರೂ ಒಂದಿನ ಮಾಡಬೇಕು ಅಂತಾರೆ. ಆ ಒಂದು ನೆನಪಿನಲ್ಲಿ ಈ ವರ್ಣ ಸೇವಾ ಟ್ರಸ್ಟ್ ಅನ್ನೋಂಥದ್ದು ಸ್ಥಾಪನೆ ಆಗುತ್ತೆ. ಅದಾಗಿ ನಂತರ ಸುಮಾರು ನಡ್ಸ್ಕೊಂಡ್ ಬರ್ತಾ ಇದ್ರಿ. ಇವತ್ತು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂದಾಗ ಕೆಲವು ಸ್ನೇಹಿತರ ಒಂದು ಸಲಹೆ ಮೇರೆಗೆ ಇವತ್ತು ಬೆಡ್ಶೀಟ್ ಆಗ್ಬೋದು, ಬ್ಯಾಗ್ಸ್ ಆಗ್ಬೋದು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಇನ್ನೂ ಒಳ್ಳೆಯ ಕಾರ್ಯಗಳಲ್ಲಿ ಅವರು ಸೇವೆಯನ್ನು ಮಾಡೇ ಮಾಡ್ತಾರೆ. ಅದಕ್ಕ ಸಾಥಾಗಿ ಅಥವಾ ಬೆನ್ನೆಲುಬಾಗಿ ನಮ್ಮ ಸ್ನೇಹಿತರು ಸದಾ ಅವ್ರ ಜೊತೆಯಲ್ಲಿ ನಡಿತೀವಿ ಅಂತ ಹೇಳ್ತಾ ನಾನು ಎರಡು ಒಳ್ಳೆ ಮಾತನ್ನು ಮುಗಿಸ್ತಾ ಇದ್ದೀನಿ.